ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತ್ರಿವೇಣಿ UK ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತಿನ ಬೆಳಗಿನ ರೊಟೀನ್ ಏನೇನಿತ್ತು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ರತಿಯೊಬ್ಬರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿದರೆ ನಾನು ಮಾಡಿರೋ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್. ನೀವು ನಾನು ವಿಡಿಯೋಸ್ ಬಿಟ್ಟು ನಂತರ ನೋಡ್ಬೋದು. ಇವಾಗ ಡಬ್ಬಿ ಕಟ್ಟಿ ಕೊಡಕತ್ತೀನಿ ರೀ ಮಕ್ಕಳಿಗೆ, ರೆಡಿ ಮಾಡಿ. ಅವರು ಕೂಡ ರೆಡಿ ಆಗ್ಯಾರ, ಇನ್ನೇನು ಸ್ಕೂಲಿಗೆ ಹೋಗ್ತಾರೆ. ಹಾಗಾಗಿ ಸಂಪ್ರೀತಿಗೆ ಮತ್ತು ರಿಷಿಗೆ ಊಟ ಕಟ್ಟಿ ಕೊಡಕತ್ತೀನಿ ರೀ. ಈ ಥರ ನೋಡಿದರೆ ಡಬ್ಬಿ ಕಟ್ಟಿ ಕೊಡ್ತೀನಿ ರೀ, ಅವರು ತೊಗೊಂಡು ಹೋಗ್ತಾರೆ ರೀ. ಕ್ಯಾರೆಟು ಮತ್ತು ಸೌತೆಕಾಯಿ ಕಟ್ ಮಾಡಿ ಕೊಡು ಮಮ್ಮಿ ಅಂತ ಹೇಳಿದ್ದೇನೆ ರೀ. ಹಾಗಾಗಿ ಕಟ್ ಮಾಡಿ ಅವನಿಗೆ ಡಬ್ಬದಾಗ ಹಾಕಿ ಕೊಡ್ತಾಯಿದ್ದೀನಿ ನೋಡಿ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ, ಅರ್ಥ ಆಗುತ್ತೆ ನಿಮಗೂ ಕೂಡ. ಹಾಗೆ ಕಮೆಂಟ್ ಮಾಡೋಕ್ಕೂ ಗುರ್ತಾಗುತ್ತೆ ನಿಮ್ಗೆ. ವಿಡಿಯೋ ಅರ್ಧ ನೋಡಿ ಮತ್ತು ಕಮೆಂಟ್ ಮಾಡಿದ್ರೆ ಏನು ಗುರ್ತಾಗಲ್ಲ. ವಿಡಿಯೋ ಪೂರ್ತಿ ನೋಡಿದ್ರೆ ನನಗೆ ನೀವು ತುಂಬಾ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ವಾಚ್ ಅವರ್ ಕೂಡ ಆಗುತ್ತೆ ನನಗೆ. ನೀವು ಅರ್ಧಕ್ಕೆ ಸ್ಕಿಪ್ ಮಾಡಿದರೆ ವಿಡಿಯೋ ಏನು ಗುರ್ತಾಗಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡ್ರಿ, ನೀನು ಮೊನ್ನೆ ತಂದಿದ್ದೆ ತೊಳೆದಿರಲಿಲ್ಲ, ಅದಕ್ಕೆ ಅವರು ತಿಂತೀನಿ ಒಯ್ತೀನಿ ಮಮ್ಮಿ ಅಂದರು. ಅದಕ್ಕೋಸ್ಕರ ಇವಾಗ ತೊಳೆದೀನಿ ರೀ. ಇವೆಲ್ಲ ತೊಳೆದು ಡಬ್ಬಿದಾಗ ಹಾಕಿಡಕತ್ತೀನಿ ರೀ. ಈ ಕಡೆ ಬ್ಯಾಳಿಗೆ ಹಾಕೀನಿ ರೀ. ಬ್ಯಾಳಿ ಮಾಡ್ಕೋಬೇಕ್ರಿ. ಮತ್ತು ಇವ್ಸ್ ಬಾಂಡೆ ತಿಕ್ಕೊಂಡು ಬ್ರಷ್ ಮಾಡಿ ಬರ್ತೀನಿ ರೀ. ಬಂದು ಮತ್ತು ಇವತ್ತಿನ ವ್ಲಾಗ್ ಯಾವ ಥರ ಹೋಗುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ದು, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋ ಪೂರ್ತಿ ನೋಡಿರಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗೆ. ಗೋಧಿ ಬೀಸ್ಕೊಂಬಂದೈತೆ ರೀ, ಅದು ಜಲ್ಲಡಿ ಹಿಡ್ದಿಟ್ಟೀನಿ ರೀ. ಇಟ್ಟು ಒಂದು ಡಬ್ಬಿದಾಗ ಹಾಕಿಟ್ಟೀನಿ ರೀ. ಹಾಗೆ ಕಸದೆಲ್ಲ ಗುಡಿಸಿ ನೋಡಿರಿ, ನೀಟಾಗಿ ಗುಡಿಸಿಟ್ಟಿದ್ದೀನಿ ರೀ. ಅದೊಂದಿಷ್ಟು ಜಾಲಿಸಿ ಇಟ್ರಾಯ್ತಂತ ಇಟ್ಬಿಟ್ಟೇನಿ ರೀ. ನಮ್ಮ ಚುಮ್ಮಿ ಕೂಡ ಮನ್ಕೊಂಡಾಳ ಹೊರಗಡೆ ನೋಡಿರಿ. ಹನಿ ಹೊಂಟದ್ರಿ, ಮಳೆ ಹನಿ. ಇಲ್ಲಿ ನನ್ನ ಮಗ ಕುಂತು ಸಾಕ್ಸ್ ಹಾಕೊಳಕತ್ತಾನ ರೀ. ರೆಡಿ ಹಾಕತ್ತಾನ, ಸಾಕ್ಸ್ ಹಾಕ್ಕೊಂಡು ಬೂಟ್ ಹಾಕ್ಕೊಂಡು ರೆಡಿ ಹಾಕತ್ತಾನ ರೀ. ಇವನು ಎರಡನೇದವನು ರೀ, ರಿಷಿಕೇಶ್ ಅಂದ್ಬಿಟ್ಟು. ಅವನು ಕೂಡ ಇವಾಗ ಆರಾಮಿಲ್ಲ, ಅವನಿಗೂ ಸರ್ದಿ ಅದು ಬಂದವ್ರಿ. ಗುಳಿಗೆ ತಗೋಕತ್ತಾನ ರೀ, ಟ್ಯಾಬ್ಲೆಟ್. ಆರಾಮಿಲ್ಲ, ಅವನಿಗಿನ ಜ್ವರ ಬಂದವ. ಇವನಿಗಿನ ಕಿಲ್ಗ ತೋರ್ಸಿ ನೋಡ್ರಿ, ಈ ಥರ ಗುಳ್ಳಿ ಆಗ್ಯಾವ. ತೋರ್ಸ್ಕೊಂಬಂದೀನಿ. ಹಾಗಾಗಿ ಮತ್ತು ಅವನು ತೊಗೋತಾನೆ ನೋಡ್ರಿ ಟ್ಯಾಬ್ಲೆಟ್. ಇದು ಅರ್ಧ ಇತ್ತಲ್ಲ? ಅರ್ಧನೇ ತೊಗೋಬೇಕು, ಒಂದು ತೊಗೋಬೇಕು ಈಗ. ಬೆಳಗ್ಗೆ ಅರ್ಧ ತೊಗೋಬೇಕು, ಈಗ ಅದು ಅರ್ಧ ತೊಗೊಂಡ್ಬಿಡು. ಇದು ಅರ್ಧ ಅದಲ್ಲ, ಅರ್ಧ ತೊಗೊಂಡ್ಬಿಡ್ಬೇಕು. ತಗೋ. ಬೆಳಗ್ಗೆ ನಮ್ಗೆ ಅಲ್ಲ, ಬೆಳಗ್ಗೆ ಯಾಕೆ ನುಂಗ ಕೊಟ್ಟಿಲ್ಲ ನೀನು? ಅದ ತಗೋ, ಅದಾವ ನೀರು ಅದಾವ ಅದು. ಅದು ಒಂದೇಪ್ಪ, ಸಾವಕಾಸ. ಇನ್ನೊಂದು ಸ್ವಲ್ಪ ಕುಡಿಬೇಕು ನೀರು, ಅಷ್ಟೇ ತೊಗೊಂಡು ಬಿಡ್ತಾರನ. ಯಾಕಾಗ್ಯಾವ ಏನೋ ಗೊತ್ತಿಲ್ಲರಿ, ಒಂಥರ ದಪ್ಪ ದಪ್ಪ ಆಗಿಬಿಟ್ಟಾವ್ರಿ ಗುಳ್ಳೆಗಳು. ಹಾಗಾಗಿ ಅದಕ್ಕೆ ಕ್ರೀಮ್ ಕೊಟ್ಟಾರ್ರಿ ಡಾಕ್ಟ್ರು, ನಮ್ಮ ಫ್ಯಾಮ್ಲಿ ಡಾಕ್ಟ್ರೇ. ಹಾಗಾಗಿ ಅವ್ರಿಗೆ ಹಚ್ಚಿ ಎಲ್ಲ ನಮ್ಮ 2 ಇಲ್ಲ 3 ಟೈಮ್ 4 ಟೈಮ್ ಕೂಡ ಹಚ್ಚಿ ಅಂತ ಹೇಳ್ಯಾರಿ. ಹಚ್ಚಿದ ನಂತರ ಮತ್ತು ನನಗೆ ಬಂದು ಭೇಟಿಯಾಗ್ರಿ ಅಂತ ಹೇಳ್ಯಾರಿ. ನೋಡೋಣ, ಮತ್ತಿಲ್ಲ ಅಂದ್ರೆ ಜಾಸ್ತಿ ಆದರೆ ಕರ್ಕೊಂಡು ಬರ್ರಿ ಬೇಗನೆ, ಅದಕ್ಕೆ ಏನಾದರೂ ಮತ್ತು ಬೇರೆ ಕೊಡ್ತೀನಿ ಅಂತ ಹೇಳ್ಯಾರಿ. ಹಾಗಾಗಿ ಹಚ್ಚಕತ್ತೀನಿ ರೀ. ನೋಡೋಣ ರೀ, ಕಡಿಮೆ ಆಯಿತು ಸರಿ, ಕಡಿಮೆ ಆಗಿಲ್ಲ ಅಂದ್ರೆ ಮತ್ತೆ ಕರ್ಕೊಂಡೋಗಿ ತೋರಿಸ್ಕೊಂಬರ್ತೀನಿ ರೀ. ಅದೇ ಅವ್ನಿಗೆ ಹೇಳಕತ್ತೀನಿ ರೀ, ಮುಟ್ಟಬೇಡ ಹಂಗಂತ ಹೇಳಕತ್ತೀನಿ ರೀ. ಅವನು ಆಯ್ತು ಮಮ್ಮಿ ಅಂತಂದು ಹೇಳಕತ್ತಿದ್ದಾನೆ ರೀ. ಯಾಕಂದರೆ ಮಕ್ಕಳು ಇರ್ತಾವ್ರಿ, ಸ್ಕೂಲಿಗೆ ಅದು ಹೋಗ್ತಾರೆ, ಮತ್ತು ಏನಾದರೂ ಬಾಯಿದಾಗ ಇಟ್ಕೊಂಡ್ರೆ ಏನು ಮಾಡೋದು ಅಂತಂದು. ಈಗ ಟೈಮ್ ಬಂದು ಎಷ್ಟಂದ್ರೆ 11:30 12 ಆಗತ್ತದ್ರಿ. ಈಗ ಬೇಗ ಜಲ್ದಿ ರೆಡಿ ಆಗೀನಿ ರೀ. ಈಗ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಕೂಡ ಹೇಳ್ತೀನಿ.
ಹುಡುಗಗೆ ಈಗ ಹೋಗಿ ಬಟ್ಟೆ ತೊಗೊಂಬರ್ಬೇಕ್ರಿ. ಅವನಿಗೆ ಹಾಫ್ ಪ್ಯಾಂಟ್ ಬೇಕಂತಂದನ್ರಿ. ಶನಿವಾರ ಹಾಕ್ಕೊಂಡು ಹೋಗ್ತಾನ್ರಿ ಸ್ಕೂಲಿಗೆ. ಹಾಫ್ ಪ್ಯಾಂಟ್ ವೈಟ್ ತರ್ಬೇಕ್ರಿ. ಅವನಿಗಿಲ್ಲ, ಹಾಗಾಗಿ ಶರ್ಟ್ ಅದ, ಪ್ಯಾಂಟ್ ಹಾಫ್ ಪ್ಯಾಂಟೇ ಇರಲಿಲ್ಲ. ಅದಕ್ಕೋಸ್ಕರ ತೊಗೊಂಡು ಬಾ ಮಮ್ಮಿ ಅಂತ ಹೇಳ್ಯಾನ. ಇವಾಗ ತೊಗೊಂಡು ಬರೋಕೆ ರೆಡಿ ಆಗೀನಿ. ಅಮ್ಮನೂ ಕೂಡ ರೆಡಿ ಆಗ್ಯಾರ್ರಿ. ನಾನು ಅಮ್ಮ ಹೋಗಿ ತೊಗೊಂಡು ಬರ್ತೀವ್ರಿ. ಅದಕ್ಕೆ ರೆಡಿ ಆಗೀನಿ. ಸ್ಕೂಲಿಗೆ ಬಾ, ಇಲ್ಲಾಂದ್ರೆ ನೋಡು ಮಮ್ಮಿ ಅಂತ ಹೇಳ್ಯಾನ. ಸ್ಕೂಲ್ ಯೂನಿಫಾರ್ಮ್ನು ಕೊಡ್ತಾರಂತ ಹೇಳ್ಯಾರ. ಈಗ ತೊಗೊಂಡು ಬಂದ್ರಾಯ್ತು ಅಂದ್ಕೊಂಡು ಈಗ ನಾನು ಅಮ್ಮ ರೆಡಿ ಆಗಿವಿ. ಅಮ್ಮನೂ ಕೂಡ ರೆಡಿ ಆಗ್ಯಾಳ. ಈಗ ಹೋಗಿ ತೊಗೊಂಡು ಬರ್ತೀನಿ. ತೊಗೊಂಡು ಬಂದು ಆಮೇಲೆ ಮತ್ತೆ ನಿಮ್ಗೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ಹೋಗ್ತೀನಿ, ಆಮೇಲೆ ಸಿಗ್ತೀನಿ ನಿಮ್ಗೆ. ಇದೊಂದು ಬಕೆಟ್ ಮತ್ತು ಇದೊಂದು ಕಸ ತೆಗೆದ ಮರ ರೀ. ಇದಕ್ಕೆ ಎರಡೂ ಸೇರಿ ಇದು 250 ಅಂತ ಹೇಳಿದ್ರಿ ಬಕೆಟ್ಗೆ. ಮತ್ತು ಇದು ಒಂದು 60 ರೂಪಾಯಿ ಅಂತ ಹೇಳಿದ್ರಿ. ಹಾಗಾಗಿ ಒಂದಿಷ್ಟು ಕೂದಲ ಇದ್ದವು ರೀ, ಅವು ಕೊಟ್ಟು ಇವೆರಡು ತೊಗೊಂಡೀನಿ. ಬರಲ್ಲ, ಇದು ಒಂದೇ ಕೊಡ್ತೀನಿ. ಇದಕ್ಕೂ ಇನ್ನೂ ದುಡ್ಡು ಕೊಡು ಅಂತ ಕುಂತಿದ್ರಿ. ಹಾಗಾಗಿ ನಾನು ಕೊಡೋಂಗಿಲ್ಲ, ಕೊಡು ಇಲ್ಲಾಂದ್ರೆ ಬಿಡು ಅಂತ ಹೇಳಿದೆ. ಹಾಗಾಗಿ ಇದೊಂದು ಬಕೆಟ್, ಇದೊಂದು ಮರ ಕೊಟ್ಟಾರ ನೋಡಿರಿ. ಕೂದಲ ಪಿನ್ನ ಅಂತ ಬರ್ತಾರಲ್ರಿ, ಅವ್ರ ಹತ್ರ ತೊಗೊಂಡೇನಿ ನೋಡಿರಿ. ಚೆನ್ನಾಗಿದೆಯಾ? ಹಾಗೆ ನೀವು ಕೂಡ ಇದೇ ಥರ ಮಾಡ್ತೀರಾ ಅಂತಂದು ಕಮೆಂಟಲ್ಲಿ ತಿಳಿಸ್ರಿ. ಕಮೆಂಟ್ಸಲ್ಲಿ ಬನ್ನಿ ಫ್ರೆಂಡ್ಸ್. ಇವಾಗ ಬಜಾರ್ಗೆ ಹೋಗಿ ಮತ್ತು ಒಂದಿಷ್ಟು ಹಾಫ್ ಪ್ಯಾಂಟ್ ತೊಗೊಂಡು ಏನೇನು ತೊಗೊಂಡು ಬರ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಹೋಗಿ ಬರ್ತೀನಿ, ಆಮೇಲೆ ಸಿಗ್ತೀನಿ ರೀ. ನೋಡಿರಿ, ಕಾಯಿಪಲ್ಲೆ ಏನು ತಂದಿನಂದ್ರೆ ಏನು ಅಷ್ಟು ಹೇಳ್ಕೊಳಂಗಿಲ್ಲ. ಚೌಳಿಕಾಯಿ ಅದಾವ, ಮತ್ತು ತೊಗೊಂಬಂದೀನಿ. ಇದೊಂದಕ್ಕೆ 50 ರೂಪಾಯಿ ಹೇಳಿದ್ರೆ 30 ರೂಪಾಯಿ ಮಾಡಿ ತೊಗೊಂಬಂದೇನಿ ರೀ. ಏನೇನು ತಂದೇನೆ ಅಂತ ಹೇಳಿದ್ರೆ ಚೀಲದಾಗಿನ ತೆಗಿತೀನಿ ನೋಡಿರಿ. ನನ್ನ ಮಕ್ಳೇನು ತಿಂತಾರೆ ಎಲ್ಲ ನೋಡ್ಬೇಕು. ಇವು ಹೀರೆಕಾಯಿ, ಕೆತ್ತಿರಿಕಾಯಿ ತಿನ್ನಲ್ಲ ಅನಿಸುತ್ತೆ. ಇದು ಅರ್ಧ kg 50 ಇದು. ಮತ್ತು ನುಗ್ಗೆಕಾಯಿ ಅದನ್ನು ಕೂಡ ಅಷ್ಟೇ ನೋಡಿರಿ. ಅದು ಅರ್ಧ kg. ಇದು ಒಂದಿಷ್ಟು, ಇದು 30 ರೂಪಾಯಿ ಅಂತ. 50 ಹೇಳಿದ್ರೆ 30 ಮಾಡ್ತಾನೆ ಸಣ್ಣದ ನೋಡಿ. ಇಷ್ಟೇ ತೊಗೊಂಡ್ಬಂದೀನಿ ತರಕಾರಿ, ಮತ್ತೇನಿಲ್ಲ. ಮನೆಯೇ ತಂದಿದ್ದೆ. ಕ್ಯಾರೆಟು, ಸೌತೆಕಾಯಿ ತೊಗೊಂಡು ಬಂದಿದ್ದೆ ನೋಡಿರಿ. ಇವತ್ತಿನ ತರಕಾರಿ ಇಷ್ಟೇ ತೊಗೊಂಡು ಬಂದಿದ್ದೆ. ಬನ್ನಿ ಫ್ರೆಂಡ್ಸ್, ಇವಾಗ ಗುಡಿ ಕಡೆ ಹೋಗ್ಬಿಟ್ಟು ಹೂವು ತಗೊಂಬರಂಬ್ರಿ. ಪೂಜೆಗೆ ಬೇಕ್ರಿ. ಹಾಗಾಗಿ ಗುಡಿ ಹತ್ರ ಅಮ್ಮ ಗಿಡ ಹಾಕ್ಯಾರ ಕಣಗೋಲುವಿಂದು. ಅಲ್ಲಿ ಹೋಗಿ ಹೂವು ಹರ್ಕೋಕತ್ತೀನಿ ನೋಡಿರಿ. ಎಲ್ಲ ಹೂವು ಹರ್ಕೊಂಡು ತೆಗೆದಿಡ್ತೀನಿ ರೀ. ಪೂಜೆಗೆ ಬರುತ್ತೆ ಅಂದ್ಬಿಟ್ಟು ಸಂಜೆ ಟೈಮು ಎಷ್ಟಂದ್ರೆ 5 ಗಂಟೆ ಆಗಿರ್ಬೋದು ನೋಡಿರಿ. 5 ಗಂಟೆ ಆಗ್ಯದ. ಹೂವೆಲ್ಲ ಕಿತ್ಕೊಂಬರಕ್ಕೆ ಹೋಗೀನಿ ರೀ. ಹರ್ಕೊಂಡು ಬರ್ತೀನಿ ರೀ. ಬಂದು ಆಮೇಲೆ ಎಲ್ಲನೂ ಕಿತ್ತಾಕತ್ತೀನಿ ರೀ. ನಮ್ಮ ಮಗನೂ ತುಂಬ ಬಿಟ್ಟಾವ್ರಿ. ಮತ್ತು ನಾಳೆ ಕೂಡ ಇದ್ರಕ್ಕೆ ಜಾಸ್ತಿ ಆಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ. ನನ್ನ ಮಗ ಜೂ ಮಾಡಿ ತೋರ್ಸಾಕತ್ತಾನ. ಪಟ ನೋಡಿರಿ, ಮಗನೂ ದೊಡ್ಡ ಹೋಗ್ಯಾವ್ರಿ. ಈಗ ಮತ್ತು ನಾಳೆ ಕೂಡ ಜಗ್ಗಿ ಆಗಿಬಿಡ್ತಾವ್ರಿ ಹೂವು. ಪಟ ಕಿತ್ಕೊಂಬಂದು ನೋಡಿರಿ. ಇಷ್ಟೆಲ್ಲ ಹೂ ಸಿಕ್ಕವು. ನಾಳೆ ಪೂಜೆಗೆ ರೆಡಿ ಆಯ್ತು ನೋಡಿರಿ. ತುಂಬಾ ಚೆನ್ನಾಗಿ ಸಿಕ್ಕಾವ್ರಿ. ಇಲ್ಲಿಗೆ ಏನು ಮಾಡ್ತೀನಿ, ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.